ಪ್ರಾಣಿಗಳಿಂದ ಏನ್ ಚೇಂಜ್ ಇರೋದಿಲ್ಲ. ಅವನು ಏನ್ ಮಾಡ್ತಾನೆ, ಎದ್ದೇಳೋದು, ತಿನ್ನೋದು, ಮಲಗೋದು, ಸೆಕ್ಸ್ ಮಾಡೋದು, ಇಷ್ಟಲ್ಲೇ ಇರ್ತಾನೆ. ಇದು ಬಿಟ್ಟು ನನ್ನ ಪ್ರಪಂಚನೇ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಾನೆ ಅವನು. ಆದ್ರೆ ಏನು ಕೆಲಸ ಕೊಟ್ರು ಮಾಡ್ತಾನೆ, ಆದ್ರೆ ಬುದ್ಧಿ ಕೆಲಸ ಮಾಡ್ತಿರೋದಿಲ್ಲ ಅವನಿಗೆ. ಹೇಳಿದಷ್ಟೇ ಮಾಡೋದು ಅವನು. ಈ ಒಂದು ಸ್ಥಿತಿಯಲ್ಲಿ ಈ 84 ಕೋಟಿ ಜೀವರಾಶಿಯ ನಂತರ ಏನು ಹುಟ್ಟುತ್ತಾನೋ ಅವನಿಗೆ ಈ ಸ್ಥಿತಿ ಅವನಿಗೆ ಬಂದಿರುತ್ತೆ. ಅವನು ಮನುಷ್ಯನಾಗಿ ಹುಟ್ಟಿದ್ರು ಕೂಡ ಅವನಿಗೆ ಆ ಸಂಸ್ಕಾರ ಇದೆಯಲ್ಲ, 84 ಕೋಟಿ ಜೀವರಾಶಿಯ ಸಂಸ್ಕಾರ ಅಂದ್ರೆ, ಈಗ ಎಮ್ಮೆ, ಕತ್ತೆ, ಆಕಳು, ಎತ್ತು, ನಾಯಿ, ಕೋಳಿ, ಕುರಿ, ಅವು ಹೆಂಗೆ ಏನ್ ಮಾಡ್ತವೆ, ಅದೇ ತರ ಇವನು ಇರ್ತಾನೆ. ಉಣ್ಣೋದು ಮಲಗೋದು, ಸೆಕ್ಸ್ ಮಾಡೋದು, ಇಷ್ಟರಲ್ಲೇ ಇರ್ತವೆ ಅವು ಪ್ರಾಣಿಗಳು. ಅದೇ ರೀತಿ ಇವನು ಕೂಡ ಅದೇ ರೀತಿ ಇರ್ತಾನೆ. ಯಾಕಂದ್ರೆ ಅದಾಗೆ ಆ ಜೀವರಾಶಿಯಿಂದ ಹಾಗೆ ಮನುಷ್ಯ ಜನ್ಮವನ್ನ ಪಡೆದಿರ್ತಾನೆ. ಅದಕ್ಕೋಸ್ಕರ ಅವರು ಅದೇ ರೀತಿ ವರ್ತನೆ ಮಾಡ್ತಾ ಇರೋದ್ರಿಂದ ಅವರಿಗೆ ಶೂದ್ರರು ಅಂತಂದು ಕರೆಯಲಾಯಿತು.